ನನ್ನ ಒಬ್ಬರು ಬಾಲ್ಯ ಸ್ನೇಹಿತರು. ಇವರು ಯಕ್ಷಗಾನ ಕಲಾವಿದರು, ಹಾಗೆ ವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರಾದರೂ ಕೂಡ ಪ್ರವೃತ್ತಿಯಲ್ಲಿ ಉರಗ ಸಂರಕ್ಷಕರು, ಹಾಗೆ ರಂಗಭೂಮಿ ಕಲಾವಿದರು ಕೂಡ ಹೌದು. ಅವರು ಮತ್ತಾರೂ ಅಲ್ಲ, ನಮ್ಮ ಯಕ್ಷಗಾನ ಕಲಾವಿದರಾದ ದ್ವಿತೇಶ್ ಹಿರಡ್ಕ. ಇವರು ಕೇವಲ ಉರಗ ಸಂರಕ್ಷಕರು ಮಾತ್ರವಲ್ಲದೆ ಈಗ ಪೆಟ್ಟಾದ ಕೆಲವೊಂದು ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಈಗ ಉರಗಗಳೇ ಇರಬಹುದು, ಮನೆಗೆ ತಗೊಂಡು ಬಂದು ಅವುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅದೆಷ್ಟೋ ಪ್ರಾಣಿಗಳನ್ನು ಸಂರಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಊರಿನಲ್ಲಿ ಪ್ರಕೃತಿ ವಿಕೋಪದ ಕೆಲವೊಂದು ಸಂದರ್ಭದಲ್ಲಿಯೂ ಕೂಡ ತಮಗೆ ಆದ ಸಹಾಯವನ್ನು ಕೂಡ ಇವರು ಜನಸಾಮಾನ್ಯರಿಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಇದೆ. ಇವತ್ತಿನ ನಮ್ಮ ಈ ಒಂದು ವ್ಲಾಗ್ ನಮ್ಮ ನೆಚ್ಚಿನ ಉರಗ ಸಂರಕ್ಷಕರಾದ ದ್ವಿತೇಶ್ ಕಾಮತ್ ಹಿರಡ್ಕ ಇವರೊಂದಿಗೆ. ದ್ವಿತೇಶ್ ಕಾಮತ್ ಹಿರಡ್ಕ ಇವರೇ, ನೀವು ಶಾರದಾ ಹೈಸ್ಕೂಲ್ನಲ್ಲಿ ಇರುವಾಗ ಏನಂತ ಹೇಳಿದ್ರೆ ಕೆಲವೊಂದು ಎಲೆ ಹಾವನ್ನ ಹಿಡಿದಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ಸೊ ಅದಾದ ಮೇಲೆ ನೀವೊಂದು ಉರಗ ಸಂರಕ್ಷಕರಾಗಿರ್ಬಹುದು. ಅದನ್ನ ನಾನು ಏನಂತ ಕೇಳಿದ್ರೆ, ನೀವು ಕೆಲವು ಸಲ ಉರಗವನ್ನ ಹಿಡಿದಾಗ ನಂಗೆ ಗೊತ್ತಾಗಿದ್ದು ಬಿಟ್ರೆ ಮತ್ತೆ ನಂಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ತುಂಬಾ ವರ್ಷ ಆದ್ಮೇಲೆ ನಂಗೆ ಗೊತ್ತಾಗಿದ್ದು. ಅದೀಗ ನಿಮ್ಗೆ ಹೇಗೆ ಬಂತು ಇದೊಂದು ನಾನೊಂದು ಉರಗ ಸಂರಕ್ಷಕ ಆಗ್ಬೇಕು ಅನ್ನೋಂತ ಒಂದು ಭಾವನೆ ಹೇಗೆ ಬಂತು ನಿಮ್ಗೆ? ಅಂದ್ರೆ ಅದೇ ನಿಮ್ಗೆ ಗೊತ್ತಿದ್ದಾಗ ಶಾಲೆಯಲ್ಲಿ ಇರುವಾಗ ಹಿಡಿತಾ ಇದ್ದೆ. ಆದ್ರೆ ಅದೇ ನನ್ಗೆ ಯಾಕೆ ಅಂತ ಹೇಳಿದ್ರೆ, ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬಾ ಆಸಕ್ತಿ ಮೊದ್ಲಿಂದಲೂ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದ್ರ ಜೀವನ ಚರಿತ್ರೆ ತಿಳ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು. ಹಾಗೆ ಅದ್ರ ನಂತರ ನಾನು ಮತ್ತೆ ಹೈಸ್ಕೂಲ್ ಎಲ್ಲ ಮುಗಿಸಿ ಅದ್ರ ಬಗ್ಗೆ ಇದಿರ್ಲಿಲ್ಲ. ಅದನಂತರ ಎಂತಾಯ್ತು ಅಂತ ಹೇಳಿದ್ರೆ, ನಂಗೆ ಗುರುರಾಜ್ ಸನಿಲ್ ರವರದ್ದು ಪರಿಚಯ ಆಯ್ತು. ಯೂಟ್ಯೂಬ್ ಅಲ್ಲಿ ಅವರ ಚಾನಲ್ ನೋಡ್ತಾ ಇದ್ದೆ, ಹಾವಿನ ಬಗ್ಗೆ ಚಂದ ಮಾಹಿತಿ ಕೊಡ್ತಾ ಇದ್ರು. ಆಗ ಏನಾಯ್ತು, ಇದು ನಾವು ರಕ್ಷಣೆ ಮಾಡಬಹುದು ಅನ್ನೋದೊಂದು ಮನಸ್ಸಿಗೆ ಬಂತು. ಹಾವು ಅಂತ ಹೇಳಿದ್ರೆ ಇದೇ ರೀತಿ ಹಿಡಿದ್ರೆ ಈ ರೀತಿ ಆಗ್ತದೆ, ರಕ್ಷಣೆ ಮಾಡಬಹುದು ಅನ್ನೋ ಒಂದು ಮೆಸೇಜ್ ನನಗೆ ಗೊತ್ತಾದ ಕಾರಣ ಧೈರ್ಯದಲ್ಲಿ ಮುಂದಾದೆ. ಆದ್ರೆ ಅದನ್ನು ಕಲಿಬೇಕಲ್ವಾ? ಅಂದ್ರೆ ನಮ್ಮ ಭಾವನೆಗಳಿಗೆ ಪೂರಕ ಅಥವಾ ನಮ್ಮ ಏನು ಆಕ್ಷನ್ ಇದೆ ಅದಕ್ಕೆ ರಿಯಾಕ್ಷನ್ ಅನ್ನ ಹಾವು ಖಂಡಿತವಾಗಿ ಕೊಟ್ಟೆ ಕೊಡ್ತದೆ. ಸೊ ಅದಕ್ಕೆ ನೀವು ಪರಿಣಿತಿಯನ್ನ ಪಡ್ಕೊಳ್ಬೇಕು. ಹೇಗೆ ಅದನ್ನ ಕಲ್ತ್ರಿ ಹಾವನ್ನ ಹಿಡಿಯುವಂತದ್ದು? ಅಂದ್ರೆ ಅವ್ರು ನನಗೆ ಗುರುಗಳಾದಂತ ಸನಿಲ್ ಸರ್ ಅವರು ಹೇಳಿದ್ರು, ಹಾವನ್ನ ಹಿಡಿಯುವಾಗ ಗಡಿಬಿಡಿ ಮಾಡಬಾರದು, ಜಾಗ್ರತೆಯಲ್ಲಿ ಹಿಡಿಬೇಕು, ಹಿಡಿದು ಅದನ್ನ ನೀವು ಆಡಂಬರ ಮಾಡಬಾರದು, ಯಾವ ರೀತಿ ಹಿಡಿಬೇಕು ಅಂತ ಅವ್ರು ಹೇಳ್ತಿದ್ರು. ಅದು ಹಿಡಿಬೇಕು ಅಂತ ನಾನು ಡೈರೆಕ್ಟ್ ಆಗಿ ಫಸ್ಟ್ ಯಾವ ವಿಷದ ಹಾವನ್ನು ಕೂಡ ಹಿಡಿಲಿಕ್ಕೆ ಹೋಗ್ಲಿಲ್ಲ. ಈಗ ನಾವು ಹೇಳ್ತೇವೆ, ನಾವು ಹಗಲ ಅಂತ ಹೇಳ್ತೇವೆ, ಬಿಲ್ಲು ಮರಿ, ಇಂಥ ಹಾವುಗಳು, ಬೇರೆ ಬೇರೆ ಹಸಿರು ಹಾವು ಆಗಿರ್ಬೋದು, ಇಂಥ ಹಾವುಗಳನ್ನೆಲ್ಲ ಹಿಡಿದು ಅದು ಹೇಗೆ ತಿರುಗುತ್ತದೆ, ಅದು ಹೇಗೆ ಅದರ ಬಗ್ಗೆ ನೋಡ್ಕೊಂಡು ಮತ್ತೆ ವಿಷದ ಹಾವುಗಳನ್ನು ಹಿಡಿಯುವುದಕ್ಕೆ ಮುಂದಾದದ್ದು. ದ್ವಿತೇಶ್, ನಿಮ್ಮ ಹತ್ರ ಇನ್ನೊಂದು ನಾನು ಕೇಳಲೇಬೇಕು ಇನ್ನೊಂದು ವಿಚಾರ. ನಮ್ಮ ಕಡೆ ಒಂದು ಮೂಢನಂಬಿಕೆಯೋ ಅಥವಾ ಒಂದು ತಪ್ಪು ಕಲ್ಪನೆಯೋ ಅದಿದೆ. ಏನಂತ ಹೇಳಿದ್ರೆ, ನಾವು ಬಿಲ್ಮರಿ ಅಂತ ಹೇಳ್ತೇವೆ, ಅದು ಮರದಲ್ಲಿರುತ್ತೆ, ಅದು ಹಾರಿ ಬಂದು ಇನ್ನೊಬ್ಬರ ತಲೆಗೆ ಕೊಕ್ಕುತ್ತೆ, ಅದರಿಂದ ಪ್ರಾಣಾಪಾಯ ಕೂಡ ಆಗ್ಬಹುದು, ಅದೊಂದು. ಮತ್ತೆ ಇನ್ನೊಂದು ಎರಡು ಮಂಡೆ ಇರ್ತಲೆ ಹಾವು ಅಂತ ಏನ್ ನಾವು ಕರಿತೇವೆ, ಅದು ಈ ಗರ್ಭಿಣಿ ಹೆಂಗಸರು ಇರೋ ಕಡೆ ಅಥವಾ ಅವರು ಮನೆಯಲ್ಲಿದ್ರೆ ಅವರ ಏನು ಅವರಿಗೆ ಅಪಾಯವನ್ನ ಮಾಡ್ಲಿಕ್ಕೆ ಬರುತ್ತೆ ಅನ್ನುವಂತ ಒಂದು ಕೆಲವೊಂದು ವಿಚಾರಗಳನ್ನ ನಾವು ಕೇಳಿದ್ದೇವೆ. ಅದು ನಮಗೆ ಇರುವಂತ ಒಂದು ತಪ್ಪು ಕಲ್ಪನೆಯೋ ಅಥವಾ ಮೂಢನಂಬಿಕೆಯೋ ಗೊತ್ತಿಲ್ಲ. ಇದರ ಬಗ್ಗೆ ಏನು ಹೇಳ್ತೀರಾ? ಈಗ ಹಾವಿನ ಬಗ್ಗೆ ಹೇಳ್ಬೇಕು ಅಂತ ಆದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಮೂಢನಂಬಿಕೆಗಳು ಉಂಟು. ಪ್ರತಿಯೊಂದು ಹಾವಿನ ಬಗ್ಗೆಯೂ ಮೂಢನಂಬಿಕೆ ಉಂಟು ಜನರಲ್ಲಿ. ಈಗ ನಾವು ಹೇಳ್ತಾ ಇದ್ದೀವಿ ಬಿಲ್ಲು ಮರಿ ಅಂತ ಹೇಳಿದ್ರಲ್ಲ, ಅದು ತಲೆಗೆ ಕೊಡಿತದೆ, ತಲೆಗೆ ಕೊಡಿದ್ರೆ ಒಂದೇ ಮಗ ಇರುವ ತಾಯಿಗೆ ಕೊಡಿದ್ರೆ ಅದು ಅವ್ರು ಸಾಯ್ತಾರೆ. ಅದು ನಿಜವಾಗ್ಲೂ ಶುದ್ಧ ಸುಳ್ಳದು. ಅದು ತಲೆಗೆ ಕೊಡ್ದು ಅವ್ರು ಸಾಯುವುದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಒಂದೇ ಕಬ್ಬಿಣದ ರಾಡ್ ಆಗಿರ್ಬೇಕು, ಅದು ಹೊಡೆದ್ರು ಸಾಯ್ತಾರೆ ಬಿಟ್ರೆ ಹಾವು ತಲೆಗೆ ಹೊಡೆದು ಸತ್ತದಿಲ್ಲ. ಆ ಹಾವು ಕಚ್ಚಿ ಆ ರೀತಿ ಆದದ್ದಿಲ್ಲ ಬಿಲ್ಲು ಮರಿ. ಇನ್ನೊಂದು ಅಂತ ಹೇಳಿದ್ರೆ, ಕಾಗೆ ಕೂತ್ಕೊಳ್ಳುವುದಕ್ಕೂ ಗೆಲ್ಲು ಮುರಿಯುವುದಕ್ಕೂ ಸರಿ ಆಯ್ತು ಅಂತ ಹೇಳಿದ ಹಾಗೆ, ಆ ಹೆಂಗಸಿ ಯಾವುದೋ ಒಂದು ಕಡೆ ಆಗಿರ್ಬಹುದು, ಹೆಂಗಸಿಗೆ ಮರದ ಮೇಲಿಂದ ಅದಕ್ಕೆ ಆಯ ತಪ್ಪಿ ಕೆಳಗೆ ಬಿತ್ತು, ಬೇರೆ ಯಾವ್ದಾದ್ರು ಯಾವ್ದು ಹಾವು ಆಗಿರ್ಬೋದು, ಅದು ಬೀಳುವುದಕ್ಕೆ ಹಾವು ಅಂತ ಹೆದ್ರಿ ಆ ಹೆಂಗಸಿಗೆ ಹಾರ್ಟ್ ಫೈಲ್ ಆಗಿರ್ಬೋದು ಬಿಟ್ರೆ ಆ ರೀತಿ ತಲೆಗೆ ಕೊಡ್ದು ಸತ್ತದಿಲ್ಲ. ಇನ್ನೊಂದು ಬಿಲ್ಲು ಮರಿ ಹಾವು ತಲೆಗೆ ಕಚ್ಚಿದ್ರೆ ಸಾವು, ಇದು ಸುಳ್ಳದು. ಮತ್ತೆ ಅದು ವಿಷದ ಹಾವು ಅಲ್ಲ. ಬಿಲ್ಲು ಮರಿ ಹಿಡಿತೇನೆ, ಅದನ್ನ ಹಿಡಿಲಿಕ್ಕೆ ತುಂಬಾ ಕಷ್ಟ ಉಂಟು, ಅದಷ್ಟು ಪಕ್ಕ ಸಿಗುವುದೂ ಇಲ್ಲ. ಕಣ್ಣು ಮುಚ್ಚಿ ತೆರೆದ್ರೊಳಗೆ ಮರದಿಂದ ಮರಕ್ಕೆ ಹೋಗಿ ಆಗಿರ್ತದೆ. ಇನ್ನೊಂದು ಅಂತ ಹೇಳಿದ್ರೆ, ಈ ಇಮ್ಮಂಡೆ ಹಾವು, ಅದು ಆ ಕಡೆ ಸಹ ಹೋಗ್ತದೆ, ಈ ಕಡೆ ಸಹ ಹೋಗ್ತದೆ, ಅದಕ್ಕೆ ಎರಡು ತಲೆ ಉಂಟು, ಅದೆಲ್ಲ ಸುಳ್ಳು, ನಿಜವಾಗ್ಲೂ ಸುಳ್ಳು. ಅದಕ್ಕೆ ತಲೆ ಇರುವುದು ಒಂದೇ, ಪ್ರತಿಯೊಂದು ಹಾವಿಗೆ ಒಂದೇ ತಲೆ. ಈಗ ಒಂದು ಕಡೆ ತಲೆ ಅಂದ್ಮೇಲೆ ಇನ್ನೊಂದು ಕಡೆ ಅದಕ್ಕೆ ಜೀರ್ಣಾದದ್ದು ವಿಸರ್ಜನೆ ಮಾಡ್ಲೇಬೇಕು. ಎರಡು ಕಡೆ ತಲೆ ಇದ್ರೆ ಅದು ಹೋಗುದು ಹೇಗೆ? ಅದು ಸುಳ್ಳು. ಮತ್ತೆ ಒಂದು ಅಂತ ಹೇಳಿದ್ರೆ, ಅದು ಯಾಕೆ ಹಾಗಾಗ್ತದೆ ಅಂತ ಹೇಳಿದ್ರೆ, ಈ ಇಮ್ಮಂಡೆ ಹಾವು ಮರಿ ಇರುವಾಗ ಬಾಲ ಚೂಪಾಗಿರ್ತದೆ,
ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಹೋದಾಗೆ ಆ ಬಾಲ ತುದಿ ಕ್ಷೀಣಿಸ್ತಾ ಈ ತಲೆ ಯಾವ ರೀತಿ ಇರ್ತದೋ ಅದೇ ರೀತಿ ಶೇಪ್ ಈ ಕಡೆ ಬರ್ತದೆ ಬಿಟ್ರೆ ಬಾಲದಲ್ಲಿ ಸಡನ್ಲಿ ನೋಡುವಾಗ ನಮ್ಗೆ 2 ತಲೆ ಕಂಡಾಗೆ ಕಾಣ್ತದೆ ಬಿಟ್ರೆ ಅದಕ್ಕೆ 2 ತಲೆ ಇರುವುದಿಲ್ಲ. ಅದು ಅಂಗವಿಕಲವೇ ಆಗಿರ್ಬೇಕು ಬಿಟ್ರೆ ಆ ರೀತಿ ಇಲ್ಲ. ಅಂದ್ರೆ ಕೆಲವೊಂದು ಈ ನ್ಯೂಸ್ ಪೇಪರ್ ಅಲ್ಲಿ ಇರ್ಬೋದು, ಟಿವಿಯಲ್ಲಿ ಇರ್ಬೋದು, ಅದನ್ನೆಲ್ಲ ಕೆಲವರು ಹಿಡ್ಕೊಂಡು ಮಾರ್ತಾರೆ, ತುಂಬಾ ದುಡ್ಡು ಬರುತ್ತೆ ಅಂತಲ್ಲ. ಆಕ್ಚುಲಿ ಅದೆಲ್ಲ ಇದೆಯಾ, ಅದು ಯಾವ್ದಾದ್ರು ಅಲ್ಲ ಇದ್ರು ಇರ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಜನ ಅದರಲ್ಲಿ ಸಿಕ್ಕಾಕೊಂಡವರು ಇದ್ದಾರೆ. ಆದ್ರೆ ಕಾನೂನಿನ ಪ್ರಕಾರ ಆ ರೀತಿ ಮಾಡ್ಲಿಕ್ಕೆ ಇಲ್ಲ, ತಪ್ಪು. ಅದು ತಪ್ಪು. ವನ್ಯಜೀವಿ ಯಾವುದೇ ಆಗ್ಲಿ, ಈಗ ಒಂದು ಗಿಳಿಯನ್ನ ಕಾಡಿನಲ್ಲಿರುವಂತ ಗಿಳಿಯನ್ನ ಹಿಡಿದು ತಂದು ಮನೆಯಲ್ಲಿ ಸಾಕುವಾಗಿಲ್ಲ. ಯಾಕಂದ್ರೆ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧವೇ. ಅದನ್ನ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಪರ್ಮಿಷನ್ ಕೊಡುವುದಿಲ್ಲ. ಜೊತೆ ಮತ್ತೊಂದು, ಈಗ ನಮ್ ಕಡೆಯಲ್ಲಿ ಗಾರ್ಡನ್ ಸ್ನೇಕ್ ಅಥವಾ ಹುಲ್ಲು ಹಾವು ಅಥವಾ ಹಗ್ಲ ಅಂತ ಏನ್ ಕರಿತೇವೆ, ಎಲ್ಲಿಯಾದ್ರೂ ಒಂದು ಹಾವಿಗೆ ಪೆಟ್ಟಾದ ತಕ್ಷಣ ತುಂಬಾ ಹಾವುಗಳು ಒಂದು ಅರೆ ಕ್ಷಣದಲ್ಲಿ ಎಲ್ಲ ಗುಂಪಾಗಿ ಬಂದು ಬಿಡುತ್ತೆ. ಅದು ಯಾಕದು ಹಾಗೆ ಅಂದ್ರೆ ಆ ಹಾವಿನ ಅದು ಜೀವ ರಕ್ಷಣೆ. ಈಗ ಆ ಹಾವು ಒಂದು ಹಾವಿಗೆ ಪೆಟ್ಟಾದಾಗ ಅಥವಾ ತುಂಬಾ ಅಪಾಯ ಉಂಟು ಅಂತ ಗೊತ್ತಾದಾಗ ಅದು ಒಂದು ದ್ರವವನ್ನು ವಿಸರ್ಜನೆ ಮಾಡ್ತದೆ. ಆ ದ್ರವದ ಸ್ಮೆಲ್ಲಿಗೆ ಆ ಏರಿಯಾದಲ್ಲಿ ಎಷ್ಟು ಹಾವುಗಳು ಉಂಟು ಸುತ್ತಮುತ್ತ ಆ ಎಲ್ಲ ಹಾವುಗಳು ನಮ್ಮ ಕುಟುಂಬದ ಸದಸ್ಯನಿಗೆ ಯಾರಿಗೋ ಆಪತ್ತಾಗಿದೆ ಅಂತದ್ದು ರಕ್ಷಣೆ ಮಾಡ್ಲಿಕ್ಕೆ ಬಂದು ಎಲ್ಲ ಹರಿಲಿಕ್ಕೆ ಪ್ರಾರಂಭಿಸ್ತದೆ, ಕೈಕಾಲಡಿಗಳು. ಆಗ ನಮ್ಗೆ ಹೆದರ್ಕೊಂಡು ನಾವು ಅದನ್ನು ಬಿಟ್ಟು ದೂರ ಹೋಗ್ತೇವೆ. ಆಗ ಅದನ್ನ ರಕ್ಷಣೆ ಅವರು ಉಳಿದ ಹಾವುಗಳು ಅದನ್ನ ರಕ್ಷಣೆ ಮಾಡ್ತದೆ. ಹೌದು, ಅದು ಆ ರೀತಿ ಬರುವುದು, ಅದು ಹೆದರ್ಸ್ಲಿಕ್ಕೆ ನಮ್ಗೆ. ಹಾಗಂತ ಬಂದ ಯಾವ ಹಾವುಗಳು ಕಚ್ಚುದಿಲ್ಲ. ಒಂದು ಗಳಿಗೆ ವಿಷಕಾರಿಯೂ ಅಲ್ಲ, ವಿಷದ ಹಾವು ಅಲ್ಲ, ಪಾಪದ ಹಾವು ಅಂತ ಹೇಳಿದ್ರೆ ಅದು. ಯಾಕಂದ್ರೆ ನೀರಲ್ಲೆಲ್ಲ ಓಡ್ತಾ ಇರತ್ತೆ. ತುಂಬಾ ನಿಮ್ಗೆ ತಂಪಿರುವಂತ ಈ ಗಾರ್ಡನ್, ನಿಮ್ಮ ಮನೆ ಗಾರ್ಡನ್ ಇದ್ದಾಗ ತಂಪು ಎಲ್ಲಿ ಇರ್ತದೋ ಅಲ್ಲಿ ಹಾವುಗಳು ವಾಸಿಸ್ಲಿಕ್ಕೆ ತುಂಬಾ ಇಷ್ಟಪಡ್ತದೆ. ಯಾವ ಹಾವೇ ಇರ್ಲಿ, ಅವುಗಳಿಗೆ ತಂಪು ಬೇಕು. ಮತ್ತೆ ಇನ್ನೊಂದು ಎಂತ ಕೇಳಿದ್ರೆ, ಲಾಸ್ಟ್ ಟೈಮ್ ನೀವು ಏನಾಗಿತ್ತು ಅಂದ್ರೆ, ಒಂದು ನಾಗರ ಹಾವಿಗೆ ಏನು ನಾಯಿ ಒಂದು ಕಚ್ಚಿ ಅದಕ್ಕೆ ತುಂಬಾ ಇದಾಗಿತ್ತು, ತೊಂದರೆ ಆಗಿತ್ತು. ಅದನ್ನ ನೀವು ಚಿಕಿತ್ಸೆಯನ್ನ ಕೊಡಿಸಿ ಅದನ್ನ ಪುನಃ ಅರಣ್ಯ ಪ್ರದೇಶಕ್ಕೆ ಬಿಟ್ರಿ ಅಂತ ನಾನು ಕೇಳ್ಪಟ್ಟಿದ್ದೆ. ಅದು ಏನು, ಅದು ಕತೆ ಏನು? ಅಂದ್ರೆ ಮಾಮೂಲಿ ಈಗ ಮನೆ ಹತ್ತಿರ ನಾಗರಹಾವುಗಳು ಬಂದೇ ಬರ್ತದೆ ಜನವಸತಿ ಇದ್ದಲ್ಲಿ. ಯಾಕಂದ್ರೆ ಕಾಡುಗಳು ನಾಶ ಆಗ್ತಾ ಇದೆ, ಕಾಡಿನಲ್ಲಿ ಅವುಗಳಿಗೆ ಆಹಾರ ಇಲ್ಲ, ಇಲಿಯನ್ನು ಹರಸಿಕೊಂಡು ಮನೆ ಹತ್ರ ಬರ್ತದೆ. ಮನೆಯಲ್ಲಿ ಈಗ ಗೊತ್ತಿರ್ತದೆ ನಮ್ಗೆ, ಇದ್ದ ಸಾಮಾನನ್ನು ಸಿಕ್ಕಿದಲ್ಲಿ ರಾಶಿ ಹಾಕಿ ಇಡುವುದು. ಅದನ್ನ ತಿನ್ಲಿಕ್ಕೆ ಇಲಿಗಳು ಬಂದಾಗ ಇಲಿಯನ್ನ ಬೇಟೆಯಾಡ್ಲಿಕ್ಕೆ ನಾಗರ ಹಾವುಗಳು, ಕೇರೆ ಹಾವುಗಳು ಬರ್ತದೆ. ಹಾಗೆ ಇದು ಹಾವು ಬಂದದ್ದು ಅವರ ಮನೆಗೆ. ಸಡನ್ಲಿ ನಾಯಿ ಅದಕ್ಕೆ ಕಚ್ಚಿ ಅಟ್ಯಾಕ್ ಮಾಡಿ ಆಯ್ತು. ಎಲ್ಲಿವರೆಗೆ ಕೇಳಿದ್ರೆ ಅದು ಹೊಟ್ಟೆ ಹತ್ರ ಸ್ವಲ್ಪ ಕೆಳಭಾಗ ಇಷ್ಟು ಮಾಂಸವನ್ನೇ ಕಿತ್ತು ತೆಗೆದು ಇಲ್ಲ, ಅದು ಮೂಳೆ ಸಹ ಸ್ವಲ್ಪ ಹೊರಗೆ ಕಾಣ್ತಾ ಇತ್ತು, ಒಳಗಿದ್ದು ಹಾಗೆಲ್ಲ ಕಾಣ್ತಾ ಇತ್ತು. ಅವರು ನನ್ಗೆ ಕರೆ ಮಾಡಿದ್ರು, ನಾನು ಹೋಗುವಾಗ ನನ್ಗೆ ಮತ್ತೆ ಅದು ಕಷ್ಟ ಅನ್ಸ್ತು ಬದುಕು. ಯಾಕಂತ ಹೇಳಿದ್ರೆ ಆ ರೀತಿ ಸಿಚುವೇಶನ್ ಅಲ್ಲಿ ಇತ್ತದು. ತದನಂತರ ಎಂತ ಮಾಡಿದ್ದೆ, ನಮ್ಮ ಅಕ್ಷಯ್ ಶೇಟ್ ಅಂತಿದ್ದಾರೆ ಉಡುಪಿಯಲ್ಲಿ, ಅವರು ಕೂಡ ಈ ಪ್ರಾಣಿ ರಕ್ಷಣೆ ಮಾಡುವವರೇ. ಅವರಿಗೆ ಕರೆ ಮಾಡಿ ಅವರಿಗೆ ಅಲ್ಲಿ ಕೊಟ್ಟು ಅದಕ್ಕೆ ಬೇಕಾದ ಚಿಕಿತ್ಸೆನೆಲ್ಲ ಅವರು ನೀಡಿದ್ರು. ಅದು ಎಲ್ಲಿ ಕಳಿಸಿದ್ದು? ನಾನು ಉಡುಪಿ ಅವರದ್ದು ಹಾಸ್ಪಿಟ್ಲಿಗೆ ಕೊಟ್ಟೆ. ಅವ್ರು ಅದಕ್ಕೆ ಒಳ್ಳೆ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಗುಣ ಆದ ತಕ್ಷಣ ಕರೆ ಮಾಡಿದ್ರು, ಗುಣ ಆಗಿದೆ, ಹಾವು ರಿಲೀಸ್ ಮಾಡಬಹುದು ಅಂತ. ಅವರ ಮುಖಾಂತರವೇ ಅವರು ಕೂಡ ಪಾಪ ಬಂದಿದ್ರು, ಬೆಳಿಗ್ಗೆ 6 ಗಂಟೆಗೆ ಅದನ್ನ ತಕೊಂಡು ಬಂದಿದ್ರು. ಎಲ್ಲಿ ಹಾವು ಹಿಡಿದಿದ್ದೇವೋ ಅವರ ಮನೆಯವರ ಹತ್ರ ರಿಕ್ವೆಸ್ಟ್ ಮಾಡಿ ಅದು ಆ ಜಾಗದಲ್ಲಿ ಅವರ ಮನೆ ಹತ್ರವೇ ಅಲ್ಲಿಯೇ ಬಿಟ್ಟು ಅದನ್ನ ಕಳಿಸಿದ್ದೇವೆ. ಅಂದ್ರೆ ಅದು ಪುನಃ ಅದರ ಮೂಲ ಜಾಗವನ್ನ ಅರಸಿಕೊಂಡು ಹೋಗ್ತದೆ ಅದು? ಹೌದು. ಅಂತ ಹೇಳಿದ್ರೆ ಈಗ ನಾವು ಒಂದು ಕಡೆ ಹಾವು ಹಿಡಿದಾಗ ತುಂಬಾ ದೂರ ಬಿಡ್ಲಿಕ್ಕೂ ಇಲ್ಲ, ಕಾನೂನು ಪ್ರಕಾರ ಸಹ ಇಲ್ಲ. ಮತ್ತೆ ದೊಡ್ಡ ಉರಗ ತಜ್ಞರು ಹೇಳಿದ ಪ್ರಕಾರ 3 ಕಿಲೋಮೀಟರ್ ಒಳಗೆ ಅದನ್ನ ಬಿಡ್ಬೇಕು. ಯಾಕಂದ್ರೆ ಅದು ಈ ವಾತಾವರಣಕ್ಕೆ ಸೆಟ್ ಆಗಿರ್ತದೆ. ಅದನ್ನ ಬಿಟ್ಟು ಅವುಗಳಿಗೆ ದೂರ ಬಿಟ್ಟಾಗ ಬದುಕಲಿಕ್ಕೆ ಕಷ್ಟ, ಹೊಸ ವಾತಾವರಣ, ಅದಕ್ಕೆ ಅದರದ್ದೇ ಆದ ವಸತಿ ಇರುವುದಿಲ್ಲ. ಎಲ್ಲಾದ್ರೂ ತಿರ್ಗಾಡ್ತಾ ಇರ್ಬೇಕು, ಬೇರೆ ಪ್ರಾಣಿಗಳು ಅದನ್ನ ಇದ್ ಮಾಡ್ಬೋದು, ಅಟ್ಯಾಕ್ ಮಾಡ್ಬೋದು. ಹಾಗಾಗಿ ಅದು ಅದರದ್ದೇ ಪ್ಲೇಸ್ ಅಂತ ಇರ್ತದೆ. ಈಗ ಒಬ್ರೊಬ್ರದ್ದು ಒಂದೊಂದು ಪ್ಲೇಸ್ ಅಂತ, ಹಾಗೆ ಬಿಟ್ಟಾಗ ಯಾವ ಸಮಸ್ಯೆ ಇರುವುದಿಲ್ಲ ಅಲ್ಲ. ಹಾಗೆ ಅಂದ್ರೆ ಮತ್ತೆ ಇನ್ನೊಂದು ನನಗೆ ಆಶ್ಚರ್ಯ ಆಗುದೆಂತ ಅಂತ ಹೇಳಿದ್ರೆ, ಇದು ನಾಗರ ಹಾವು ಮತ್ತೆ ಕೆಲವೊಂದು ಹಾವುಗಳು ಅಂದ್ರೆ ಅದನ್ನ ನೋಡ್ಲಿಕ್ಕೆ ಗಾತ್ರದಲ್ಲಿ ಸಣ್ಣದು, ಅದು ನೀವು ಹೆಬ್ಬಾವನ್ನ ಅಷ್ಟು ದೊಡ್ಡ ಗಾತ್ರದ ಹೆಬ್ಬಾವನ್ನ ನಮ್ ಕಡೆ ಏನು ತೋಡ ಅಂತ ಹೇಳ್ತೇವೆ, ಅದಕ್ಕೆ ಹಾರಿಕೊಂಡು ಹಿಡಿದುಕೊಂಡು ಮೇಲೆ ಬರ್ತೀವಿ, ಅದೆಲ್ಲ ಹೇಗೆ ಸಾಧ್ಯ? ಇಲ್ಲ, ಹೆಬ್ಬಾವು ಹಿಡಿಲಿಕ್ಕೆ ತುಂಬಾ ಕಷ್ಟ. ಯಾಕಂತೇಳಿ ಈ ಹಾವುಗಳನ್ನಾದ್ರೆ ಹಿಡಿಬಹುದು, ಹೆಬ್ಬಾವನ್ನ ಹಿಡಿದಾಗ ಅದು ಸುತ್ತಾಕೊಳ್ತದೆ ಪಟ್ಟ, ಅದನ್ನ ಆಧರಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ.
ಹಾಗಾಗಿ ನಾನು ಅದಕ್ಕೆ ಬೇಕಾಗುವವರು ನನ್ನ ಆತ್ಮೀಯರನ್ನ ಕರ್ಕೊಂಡು ಹೋಗ್ತೇನೆ. ಈಗ ನಾನು ಬಾಲವನ್ನು ಹಿಡಿದು ಅವ್ರ ಹತ್ರ ಕೊಟ್ಟು ನಂತರ ನನ್ನ ತಲೆಯನ್ನು ಹಿಡಿದು ಅದು ಕಚ್ಚುವಂತ ಕಚ್ಚುತ್ತದೆ, ಅಟ್ಯಾಕ್ ಮಾಡ್ತದೆ. ಅದ್ರ ಕೆಲವರು ಹೇಳ್ತಾರೆ ಹೆಬ್ಬಾವಿಗೆ ಹಲ್ಲಿಲ್ಲ ಅಂತ. ಹಲ್ಲುಂಟು ಹಾವಿಗೆ, ಗರಗಸದ ತರ ಒಳಗಿಂದ ಹಲ್ಲಿರ್ತದೆ. ಕಚ್ಚಿ ಹೇಳಿದ್ರೆ ಗಾಯವೇ, ಮತ್ತೆ ಕೇಳಲಿಕ್ಕಿಲ್ಲ. ಅದು ಸ್ವಲ್ಪ ಸಾಧು ಪ್ರಾಣಿ ಅಂತ. ಅಂದ್ರೆ ಪಾಪದ ಹಾವು, ಯಾವ ಹಾವೇ ಇರ್ಲಿ ಪಾಪ. ನಮ್ಗೆ ಈಗ ಅದು ಎಲ್ಲಿಯಾದ್ರೂ ಹಾವು ಬಂದು ಮನುಷ್ಯನನ್ನ ಬೇಕಂತ ಬಂದು ಕಚ್ಚಿ ಹೋದ ದಾಖಲೆ ಎಲ್ಲಿ ಸಹ ಇಲ್ಲ. ಆದ್ರೆ ಹಾವುಗಳು ಹಾಗಲ್ಲ, ಪಾಪದ ಜೀವಿಗಳು. ಹಾಗೆ ಅಂತ ಹೆಬ್ಬಾವನ್ನ ಹಿಡಿಬೇಕಾದ್ರೆ ಸ್ವಲ್ಪ ಶಕ್ತಿ ಸಹ ಬೇಕಾಗ್ತದೆ, ಒಬ್ಬನಿಂದ ಕಷ್ಟ. ಆದ್ರೆ ಸಾಧಾರಣ ಕೆಲವು ಹಾವುಗಳು ಸುಮ್ಮನೆ ಇರ್ತದೆ, ಇಲ್ಲ ಹೇಳಿ ಅಲ್ಲ. ಕೆಲವು ಹಾವುಗಳು ತುಂಬಾ ಒದ್ದಾಡ್ತದೆ. ಅಲ್ಲ, ಇಲ್ಲಿ ಪರಿಸರದಲ್ಲಿ ಇರೋದು ಕಷ್ಟ. ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ ಅಂತ ಏನ್ ಹೇಳ್ತೇವೆ, ಇಷ್ಟು ತನಕ ನೀವು ಹಿಡಿದಿದ್ದೀರಾ? ಇಲ್ಲ, ನಂಗೆ ಕಾಳಿಂಗ ಸರ್ಪ ಸಿಗ್ಲಿಲ್ಲ ಈ ಕಡೆಯಲ್ಲಿ, ಇಲ್ಲ ನಮ್ಮ ಕಡೆ. ಅಂದ್ರೆ ಆ ಕಡೆ ಕಾರ್ಕಳದಿಂದ ಆ ಕಡೆ ಶಿವಮೊಗ್ಗ, ಅದಂದ್ರೆ ಘಾಟಿ ಪ್ರದೇಶದಲ್ಲಿ ತಂಪಿರ್ತದಲ್ಲ, ಅಂತ ಪ್ರದೇಶದಲ್ಲಿ ಜಾಸ್ತಿ ಇರ್ತದೆ. ಆದ್ರೆ ಇದುವರೆಗೆ ಹಿಡಿಲಿಕ್ಕೆ ಹೋಗ್ಲಿಲ್ಲ. ಮಾಹಿತಿ ಉಂಟು ಅದ್ರ ಮಾಹಿತಿ ಅಂದ್ರೆ ಕೇಳಿ ತಿಳಿದು, ನೇರವಾಗಿ ನಾನು ಅದನ್ನ ಇದ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದು ಹೋಗುವುದು ಬೇಡ ಅಂತ ಊರಗ ತಜ್ಞರು, ನಮ್ಮ ಗುರುಗಳು ಕೂಡ ಹೇಳಿದಾರೆ, ಅಂತ ಸಾಹಸಕ್ಕೊಂದು ಹೋಗ್ಬೇಡ ಅಂತ. ಯಾಕಂತ ಹೇಳಿದ್ರೆ ಅದು ಸಾಧಾರಣ ಒಮ್ಮೆ ಅದನ್ನ ಹಿಡಿಲಿಕ್ಕೆ ಹೋದಾಗ, ಬಾಲವನ್ನು ಹಿಡಿದಾಗವೋ ಅಥವಾ ಹತ್ರ ಹೋದಾಗ 2.5-3 ಫೀಟ್ ವರೆಗೆ ಅದು ಹೆಡೆಯನ್ನು ಎತ್ತಿ ಬರ್ತದಂತೆ. ಕಚ್ಚುವುದು ಅಷ್ಟು ಪಕ್ಕ ಕಚ್ಚುವುದಿಲ್ಲ, ಅಷ್ಟೇ ಒಮ್ಮೆಲೆ ಹೆದರ್ಸ್ಲಿಕ್ಕೆ ಬರ್ತದೆ. ಅದು 3 ಫೀಟ್, ನಾನೊಂದು ಅದಕ್ಕಿಂತ ಒಂದು 2 ಫೀಟ್ ಹತ್ರ ಜಾಸ್ತಿ ಇರುವುದರಿಂದ ಬೇಡ ಅಂತ ಸಾಹಸಕ್ಕಂತ ಸುಮ್ಮನಿದ್ದೇನೆ ಅಷ್ಟೇ. ಮತ್ತೆ ಇನ್ನೊಂದು ಎಂತಂತ ಹೇಳಿದ್ರೆ, ಕೆಲವೊಂದು ಹಾವುಗಳನ್ನು ನೋಡಿದಾಗ ಒಂದೇ ಜಾತಿಯ ಹಾವು ಅಂತ ಇರ್ತದೆ. ಅಂದ್ರೆ ನಿಜಕ್ಕೂ ಹೇಳುವುದಾದ್ರೆ ಈಗೆಲ್ಲ ತುಂಬಾ ಕಮ್ಮಿ ಆಗಿದೆ. ಮುಂಚೆ ಹಾವನ್ನು ಹೊಡೆದುಕೊಳ್ತಾ ಇದ್ರು. ಯಾವುದು ಒಂದು ನಮ್ದು ಕನ್ನಡಿ ಹಾವು ಅಂತ ಹೇಳ್ತೇವೆ, ಅಥವಾ ಕಡಂಬಳಕ, ಕಾಮನ್ ಕ್ರೇಟ್ ಅಂತ ಏನ್ ಹೇಳ್ತೇವೆ, ಕಟ್ಟ ಹಾವು. ಅದು ಕೆಲವೊಂದು ಹಾವುಗಳು ಒಂದೇ ಜಾತಿ ಹಾವುಗಳ ತರ ಕಾಣ್ತವೆ. ಅದು ಯಾವುದೆಲ್ಲ ಹಾವು, ನಾವು ಹೇಗೆ ಅದನ್ನ ಐಡೆಂಟಿಫೈ ಮಾಡಬಹುದು? ಈಗ ತುಂಬಾ ಹಾವುಗಳು ಹಾಗೆ. ಈ ಕೆಲವರು ಏನ್ ಮಾಡ್ತಾರೆ, ಕುಕ್ರಿ ಹಾವು ಅಂತ ಇರ್ತದೆ. ಕುಕ್ರಿ ಹಾವನ್ನ ಕನ್ನಡಿ ಹಾವು ಅಂತ ತುಂಬಾ ಜನ ಕೊಂದಾಕಿದವರು ಇದ್ದಾರೆ. ಯಾಕಂತ ಹೇಳಿ ಕೊಂದಾಕಿದ ನಂತರ ನಂಗೆ ಫೋನ್ ಬಂದದ್ದುಂಟು, ಒಂದು ಹಾವು ಹೊಡೆದಾಕಿದ್ದೇವೆ, ಯಾವ ಹಾವು ಅಂತ ಗೊತ್ತಿಲ್ಲ, ಫೋಟೋ ಕಳ್ಸಿದ್ದೇನೆ ನೋಡಿ ಅಂತ. ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಳ್ತೇನೆ, ಆ ರೀತಿ ಕೊಲ್ಲಬೇಡಿ ಗೊತ್ತಿಲ್ಲದೆ, ಅದು ಪಾಪದ ಹಾವು, ಕುಕ್ರಿ ಹಾವು. ನೋಡಿದಕ್ಕೆ ಅವರಿಗೆ ಮೈ ಮೇಲೆ ಕಪ್ಪು ಚಿತ್ರ ಪಟ್ಟಿ ನೋಡಿದ ತಕ್ಷಣ ವಿಷದ ಹಾವು ಅಂತ ಕೊಂದಾಗ್ತಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈ ಕಟ್ಟು ಹಾವು ಅಂತ ಹೇಳ್ತೇವೆ ನಾವು, ಕಡಂಬಳ ಅಂತ ಹೇಳ್ತೇವೆ. ಕಟ್ಟು ಹಾವು ಮತ್ತೆ ಕಟ್ಟು ತೋಳ ಹಾವು ಅಂತ ಒಂದು ನೋಡುವುದಕ್ಕೆ ಒಂದೇ ತರ ಇರ್ತದೆ. ಆದ್ರೆ ಅದರ ಮೈಯ ಪಟ್ಟಿಯಲ್ಲಿ ಗೆರೆ ಇರ್ತದಲ್ಲ, ಅದರಲ್ಲಿ ವ್ಯತ್ಯಾಸಗಳಿರ್ತದೆ. ಹಾಗಾಗಿ ಅದನ್ನು ನಾವು ಯಾವುದೇ ಹಾವನ್ನೇ ಇರ್ಲಿ ನಿಧಾನವಾಗಿ ಗುರುತಿಸಿದ್ರೆ ನಮ್ಗೆ ಆ ಹಾವಿನ ಬಗ್ಗೆ ಗೊತ್ತಾಗ್ತದೆ. ಈಗ ಕೊಲ್ಲಬೇಕಾದ ಅಗತ್ಯ ಇಲ್ಲ. ಕೋಲಿನಲ್ಲಿ ಉದ್ದವಾದ ಕೋಲ್ ಹಿಡ್ಕೊಂಡು ಎತ್ತಿ ಅದನ್ನು ಹೊರಗೆ ಬಿಟ್ರೆ ಅದರ ಪಾಡಿಗೆ ಅದು ಹೋಗ್ಕೊಂಡು ಬದುಕೊಳ್ತದೆ. ಮತ್ತೆ ಕನ್ನಡಿ ಹಾವು ಕಟ್ಟು ಅಂದ್ರೆ ಅದಕ್ಕೇನು ಅಪಾಯ ಆದಾಗ ಅದು ಸೌಂಡ್ ಮಾಡ್ತದೆ. ಹೌದು, ಹೆಬ್ಬಾವು ಕೂಡ ಸೌಂಡ್ ಮಾಡ್ತದೆ. ಆಮೇಲೆ ಕನ್ನಡಿ ಹಾವು ಕೂಡ ಸೌಂಡ್ ಮಾಡ್ತದೆ. ಕೇರೆ ಹಾವುಗಳು ಕೂಡ ಸೌಂಡ್ ಮಾಡುದುಂಟು. ಅದಕ್ಕೆ ಹೆದರಿಕೆ ಆದಾಗ ನಾಗರ ಹಾವಿನ ಹಾಗೆ ಬುಸುಗುಡು ಆ ತರ ಮಾಡ್ತದೆ. ಹೌದು, ಅದು ಅವರ ಆತ್ಮರಕ್ಷಣೆಗೆ ಅಷ್ಟೇ, ಹತ್ರ ಬರಬೇಡಿ ಅಂತ ಅವುಗಳು ನಮಗೆ ಸೂಚನೆ ಕೊಡುದು. ಅದೇ ಇಷ್ಟು ತನಕ ಒಂದು ಸಾಧಾರಣ ಎಷ್ಟು ಹಾವನ್ನ ನೀವು ಸಂರಕ್ಷಣೆಯನ್ನ ಮಾಡಿದ್ದೀರಾ? ಲೆಕ್ಕ ಏನಾದ್ರು? ಸಾಧಾರಣ 2000 ಮೇಲೆ ಆಗ್ಬಹುದು ಅಂತ ಹೇಳಿದ್ರೆ, ಕೇವಲ ನನಗೆ ಕರೆ ಬಂದಾಗ ಹೋಗಿ ಹಿಡಿಯುವುದು ಬೇರೆ. ನನ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಂತ ನಾನು ಹೋಗಿ ಹಿಡಿಯುವಂತದ್ದುಂಟು. ದಾರಿಯಲ್ಲಿ ಹೋಗ್ತಾ ಇರುವಾಗ ರಾತ್ರಿ ಎಲ್ಲಾದ್ರೂ ಹಾವು ಸಿಕ್ಕಿದಾಗ ಒಮ್ಮೆ ನೋಡುವ ಅದು ಯಾವ ಹಾವು ಅಂತ ಹಿಡಿಯುವುದು. ಅದನ್ನ ನನ್ನ ಹತ್ರ ಬಾಸ್ಕೆಟ್ ಉಂಟು, ಹಾಕಿ ತರುವುದು, ನೋಡುದು, ಮತ್ತೆ ಅದೇ ಜಾಗದಲ್ಲಿ ಬಿಡ್ತೇನೆ. ಹಾಗೆ ಮಾಡುದು. ಯಾಕಂದ್ರೆ ಪಾಪ ಅದು ದಾರಿ ಮೇಲೆ ಹೋಗುವಾಗ ಗಾಡಿ ಅಡಿ ಬೀಳಬಾರ್ದು ಅಂತ. ಹಾಗೆ